ಈಗ ಪ್ರತಿಯೊಂದು ನೋಡಿ, ಪ್ರತಿಯೊಂದು ಕುಟುಂಬವು ಯಾರು ಇವತ್ತು ಸಂಕಷ್ಟಕ್ಕೊಳಪಟ್ಟಿದ್ದಾರೆ ಮತ್ತು ನೋವಿನಲ್ಲಿದ್ದಾರೆ ಅವರಿಗೆ ನಮಗೆ ವಿಶೇಷ ನಮ್ಮವರಿಗೆ ಸಿಂಪತಿ ಇದೆ. ಅವರ ನೋವು ನಮ್ಗೆ ಕೂಡ ಅರ್ಥ ಆಗ್ತದೆ. ಇವತ್ತು ಈ ಒಂದು ಕೇಸ್ಗೆ ಬೇರೆ ಬೇರೆ ಇನ್ಸಿಡೆಂಟ್ ಆಗ್ತಾಯಿದೆ. ಈ ಮೊನ್ನೆ ಆಕ್ಸಿಡೆಂಟ್ ಆಯಿತು, ಇದಾಯಿತು, ಬೇರೆ ಬೇರೆ ಪ್ರಕೃತಿ ವಿಕೋಪದಲ್ಲಿ. ಸೊ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಜನರು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವ್ರಿಗೆ ನೋವುಗೊಳಪಟ್ಟಿದ್ದಾರೆ, ನಷ್ಟಗೊಳಪಟ್ಟಿದ್ದಾರೆ. ಎಲ್ಲದರ ಬಗ್ಗೆ ನಮಗೆ ನೋವಿದೆ ಮತ್ತು ಕಾಳಜಿ ಕೂಡ ಇದೆ, ಸಾಕಾಗುವ ಮನೋಭಾವ ಕೂಡ ಇದೆ. ಮೊನ್ನೆ ಆದಂಥ ಆ ಒಂದು ಸಂದರ್ಭದಲ್ಲಿ ಮಂಜನಾಡಿಯಲ್ಲಿ, ದೇಲಕಟ್ಟೆಯಲ್ಲಿ, ಉಲಾಲದಲ್ಲಿ ವಿಪರೀತವಾದ ಮಳೆ ಬಂತು ಮತ್ತು ಇದು ಅದರಲ್ಲಿ ಮಂಜನಾಡಿಯಲ್ಲಿ ಗುಡ್ಡ ಜರಿದು ಆ ಮನೆಯಲ್ಲಿ 3 ಜನ ತೀರಿ ಹೋದರು. ದೇಲಕಟ್ಟೆಯಲ್ಲಿ ಗುಡ್ಡ ಒಂದು ಮಗು ತೀರಿ ಹೋಯಿತು ಮನೆಯಲ್ಲಿ ಮತ್ತು ಡ್ಯಾಮೇಜ್ ಆದವು. ಸರ್ಕಾರ ನಿಯಮ ಪ್ರಕಾರ ಮರುದಿವಸನೇ 24 ಗಂಟೆ ಒಳಗಡೆ ಉಸ್ತುವಾರಿ ಸಚಿವರು ಬಂದೇ ಮಂಜನಾಡಿಯ ಆ ಒಂದು ತೊಂದರೆಗೊಳಪಟ್ಟಂಥ ಮನೆಯವರಿಗೆ 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ 3 ಸಾವಾಯಿತು. ಅದೇ ರೀತಿ ದೇಲಕಟ್ಟೆಯಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ. ಅವತ್ತು ಆ ಘಟನೆ ಆದಾಗ ಇಡೀ ಊರೇ ಪಂಚಾಯತ್, 2 ಪಂಚಾಯತ್ನವರು, ಗ್ರಾಮ ಪಂಚಾಯತ್, ನರಿಂಗನ ಪಂಚಾಯತ್ ಮತ್ತು ಮಂಜನಾಡಿ ಪಂಚಾಯತ್, ಆ ಪಂಚಾಯತ್ನ ಅಧ್ಯಕ್ಷ ಸದಸ್ಯರುಗಳು, ಅಧಿಕಾರಿ ವರ್ಗದವರು ಮತ್ತು ಇಡೀ ಊರಿನ ಸರ್ವ ಜನರು ಕೂಡ ಅಲ್ಲಿ ಇದ್ದು ಅವರು ರಕ್ಷಣೆ ಮಾಡಲಿಕ್ಕೆ ಭಾಳಷ್ಟು ಇವತ್ತು ಎಲ್ಲರೂ ಕೂಡ ಇವತ್ತು ಮಾಡಿದ್ದಾರೆ. ತದನಂತರ ಬಹುಶಃ ಇವತ್ತು ತಾಯಿಯನ್ನು ಇವತ್ತು ಒಬ್ಬ ಅಡ್ಮಿಟಾಗಿ ಹುಷಾರಾಗಿತ್ತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಪರಿಹಾರ ಕೊಡಲಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಯಾವುದು ಕೂಡ ಬರಲಿಲ್ಲ. ಸರ್ಕಾರ ಏನು, ನಾವು ಸರ್ಕಾರದ ಏನು ಸಿಗಬೇಕಾ ಅದು ಕರೆಕ್ಟಾಗಿ ಕೊಟ್ಟಿದ್ದೇವೆ. ಅಲ್ಲ ನೋಡಿ, ಅಲ್ಲ ಯಾರು ಕ್ಲಿಯರ್ ಮಾಡಬೇಕು ಅವರಿಗೆ? ನಮಗೆ ನೋಡಿ, ಸರ್ಕಾರ ಮನೆ ಡ್ಯಾಮೇಜ್ ಆದಕ್ಕೆ ದುಡ್ಡು ಕೊಡ್ತದೆ, ಆ ದುಡ್ಡು ಸಿಕ್ಕಿದೆ ಇಲ್ಲ ಅಂತ ಹೇಳಬೇಕು. ಆ ಸಿಕ್ಕದಿದ್ದ ನಮ್ಮ ಗಮನಕ್ಕೆ ತಂದರೆ ನಾವು ಸಂಬಂಧಪಟ್ಟ ಅಥವಾ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದರೆ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಮಾತಾಡಿಕೊಂಡು ಆ ಮನೆ ಕಾನೂನು ಪ್ರಕಾರ ಮಳೆ ಹಾನಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಯಮಗನುಗುಣವಾಗಿ ಏನು ಸರ್ಕಾರ ಅವರಿಗೆ ದುಡ್ಡು ಕೊಡಬೇಕಿತ್ತ ಅದು ಕೊಡದಿದ್ದಲ್ಲಿ ಅದನ್ನು ನಾವು ಕೇಳಿ ನಾವು ಕೊಡ್ತೇವೆ ಅಂತ ನಮ್ಮ ಗಮನಕ್ಕೆ ಅದು ಕೂಡ ತರಲಿಲ್ಲ. ಈಗ ಒಂದು ಸೆಕೆಂಡ್ ಅವ್ರಿಗೆ ಅದು ಅಲ್ಲಲ್ಲ ಅವ್ರಿಗೆ ಅದು ಕೊಟ್ಟಿದ ಇಲ್ವ ಅಂತ ಗೊತ್ತಿಲ್ಲ. ಕೊಟ್ಟರೆ ಅವರ ಮನೆ ಕ್ಲೀನ್ ಮಾಡಬೇಕಲ್ಲ. ಯಾಕಂತ ಹೇಳಿದರೆ ಇವತ್ತು ನಮ್ಗೆ ಒಂದು ಕಡೆಯಿಂದ ಡೆವಲಪ್ಮೆಂಟ್ ಕೂಡ ಆಗಬೇಕು ಮತ್ತು ನಮ್ಗೆ ಈ ರೀತಿಯಲ್ಲಿ ಪ್ರಕೃತಿ ಆಗಬಾರ್ದು. ಕೆಲವೊಂದು ವಿಚಾರ ಇವತ್ತು ಈ ಪ್ರಕೃತಿ, ಅದಕ್ಕಾಗಿ ಪ್ರಕೃತಿ ವಿಕೋಪ ಅಂತ ಹೇಳೋದು ಮನುಷ್ಯರ ಕೈಯಲ್ಲಿ ಇಲ್ಲದು, ಅದು ದೇವರ ಕೈಯಲ್ಲಿ ಇರುವಂಥದ್ದು. ಯಾರು ಎಷ್ಟೇ ಪ್ರಕೃತಿ ವಿಕೋಪ ಎಲ್ಲ ಕಡೆ ಆಗಿದೆ, ಬಹುಶಃ ದೇವರೇ ಅದನ್ನು ರಕ್ಷಣೆ ಮಾಡಬೇಕಂತೇಳಿ ಬೇರೆ ಯಾರಿಗೂ ಅದನ್ನು ರಕ್ಷಣೆ ಮಾಡಲಿಕ್ಕೆ ಅದನ್ನು ಸಾಧ್ಯವಿಲ್ಲ. ಅದಕ್ಕೆ ಪ್ರಕೃತಿಯ ವಿಕೋಪ ಅಂತೇಳಿ ಇರುವಾಗ ಅಲ್ಲ ಗೊತ್ತಿಲ್ಲಲ್ಲ. ನಮ್ಮ ತನಿಖೆಯನ್ನು ವರದಿ ಕೊಟ್ಟರೆ ನಾನು ನೋಡ್ತೇನೆ. ಆ ವಿಚಾರ ಸಬ್ಜೆಕ್ಟ್ ನಮ್ಮ ಅದು ಹೇಳಿಲ್ಲ. ಸ್ಟಾರ್ಟಿಂಗ್ ಇದಾದ ನಾನು ಆಸ್ಪತ್ರೆಗೆ ಹೋಗಿ ಬಂದ ನಂತರ ಅವ್ರ ಸಂಬಂಧಿಗೊಂದು ಹೇಳಿದರು. ನಾನು ಹೇಳಿದೆ ರೈಟಿಂಗಲ್ಲಿ ಕೊಡಿ, ನಾನು ನೋಡ್ತೇನೆ ಅಂತ. ಅದು ಮತ್ತು ಯಾರು ಕೂಡ ಬರಲಿಲ್ಲ. ಬಂದರೆ ನ್ಯಾಯಯುತವಾಗಿ ಏನಿದೆಯಾ ಸಹಕಾರ ನಾವು ಮಾಡ್ತೇವೆ. ಇದರಲ್ಲಿ ನಾನು ಹೇಳೋದಿಷ್ಟೇ, ಇದಕ್ಕೆಲ್ಲ ನಾವು ಪ್ರಕೃತಿ ವಿಕೋಪ ಹೇಳೋದು ಇದಕ್ಕೆ. ಎಷ್ಟೇ ನೀವು ಕರೆಕ್ಟಾಗಿ ಏನೇ ಕಟ್ಟಿದರೂ ಕೂಡ ಪ್ರಕೃತಿ ವಿಕೋಪದಲ್ಲಿ ಈ ನಿಮ್ಗೆ ಗೊತ್ತಿದೆ ಬೇರೆ ರಾಜ್ಯದಲ್ಲೆಲ್ಲ ಕಟ್ಟಿದಂಥ ತಡೆಗೋಡೆನೇ ಕಿತ್ತು ಬಿಸಾಡಿಗೂ 3-4 ಕಿಲೋಮೀಟ್ರ್ ಇವತ್ತು ಹೋಗಿ ಎದಿ ಮನೆ ಜೊತೆ ಬಿದ್ದಿದ್ದೆ ನಾವು. ಅದಕ್ಕೆ ನಾವು ಅದು ಇಂಜಿನಿಯರ್ ಮಾಡಿದ ಕೆಲಸ ಹೇಳಿದರೆ ನಾಳೆ ಎಲ್ಲಿಯೂ ಕೂಡ ಯಾರು ಕೆಲಸ ಮಾಡಲಿಕ್ಕೆ ಇಂಜಿನಿಯರ್ ಮುಂದೆ ಬರಲಿಕ್ಕಿಲ್ಲ, ಅವ್ರ ಮೇಲೆ ಕೇಸ್ ಹಾಕಿಕೊಂಡು ಹೋದರೆ ಇದರಲ್ಲಿ. ಆದ ಕಾರಣ ಇದು ಅನ್ಯವ್ರಿಗೆ ಏನು ಇವ್ರಿಗೆ ತೊಂದರೆ ನಿಜವಾಗಿ ಏನಾಗಿದೆ ಅದು ರೈಟಿಂಗಲ್ಲಿ ಕೊಟ್ಟು ನಾವು ಎನ್ಕ್ವೈರಿ ಮಾಡಿಸ್ಕೊಂಡು ಹೋಗ್ಬೋದಲ್ಲ. ಈಗ ಅಲ್ಲಿ ಕೆಲಸ ಮಾಡುವಾಗ ಅದನ್ನು ಯಾರು ಹೇಳ್ತಿದ್ದೆ ಬರುತ್ತಿದ್ದೆ ಅಂತ ನೋಡಿ. ನಾನಲ್ಲಿ 2 ಗಂಟೆ ನೈಟ್ ಹೋದದ್ದು, ಅವ್ರಿಗೆ ರಸ್ತೆ ಇಲ್ಲ ಅಂತ ಹೇಳಿ ಬಂದು ನಮ್ಮ ಎಲ್ಲ ಹೇಳ್ತಾಯಿದ್ರು ಎಲ್ಲ ಮನೆಯವರು. ನಾನದು ಇನ್ಸ್ಪೆಕ್ಷನ್ ಹೋದದ್ದೇ ನೈಟ್ 1 ಗಂಟೆ ಅದ. ಅಲ್ಲಿ ಹೋಗೋ ಕಾಡಿನ ಥರ ಇದ್ದು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಬಂದು ನಾವು ಅಲ್ಲಿ ಕಡೆಗೆ ಅಲ್ಲಿ ಕಾಂಕ್ರೀಟೀಕರಣಕ್ಕೆ ಮಾಡಿದೆವು. ಅಲ್ಲಿ ಕಾಂಕ್ರೀಟೀಕರಣ ಮಾಡಿ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಇಡೀ ಊರವ್ರು ಬಂದು ಹೇಳಿದರು, ಇಂಥ ಒಂದು ಕುಗ್ರಾಮ ಪ್ರದೇಶಕ್ಕೆ ನಮಗೆ ನೀವು ಇಂಥ ರಸ್ತೆ ಮಾಡ್ತಾರೆ ನಮ್ಗೆ ಮನಸ್ಸು ಹೇಳಿಲ್ಲ, ನಾನು ಎಂದಿಗೂ ಮರೆಯುವುದಿಲ್ಲ ಅಂತೇಳಿ ಬಹುಶಃ ಊರವರೇ ಬಂದು ಕೂಡ
ಹೇಳಿದರು ಈಗ ಮನೆ ಜಾಸ್ತಿ ಆಗಿದೆ. ಆಗ ಯಾರು ಹೋಗ್ತಾನೂ ಇರಲಿಲ್ಲ, ಲಿಮಿಟೆಡ್ ಮನೆ ಇಡೀ ಕತ್ತಲಲ್ಲಿ ಆ ಒಂದು ಪ್ರದೇಶಕ್ಕೆ. ಮತ್ತು ಈ ಅನಾಹುತ ಆಗಬಾರ್ದಿತ್ತು, ಅನ್ಎಕ್ಸ್ಪೆಕ್ಟಲ್ಲಿ ಆಗಿದೆ. ಅದನ್ನು ಸರಿಫೈನ್ ಹೋಗಬೇಕು ಮತ್ತು ಅವ್ರಿಗೆ ಎಷ್ಟು ಸಹಾಯ ಮಾಡಲಿಕ್ಕೆ ಸಹ ಖಂಡಿತವಾಗಿ ನಾವು ಮಾಡ್ತೇವೆ. ಅಲ್ಲಿ ಈಗ ಚೇಂಜ್ ಪೊಲಿಟಿಕಲ್ ಡೋರ್ ಕ್ಲೋಸ್ ಆಗೋದಲ್ಲ, ಓಪನ್ ಆಗುತ್ತಾ